ನಮಸ್ಕಾರ. ನಾನು ಸುಕೇಶ್ ಪಡಿಬೇಗ್ಲು. ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಇವತ್ತಿನ ಮಾನೋಲಾಗ್ ಅಲ್ಲಿ ನಾನು ಒಂದು ಹೊಸ ಸಬ್ಜೆಕ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸಬ್ಜೆಕ್ಟ್ ಬಹಳ ಅಪಾಯಕಾರಿ, ಆಶ್ಚರ್ಯಕರ ಮತ್ತು ನಮ್ಮನ್ನೇ ಬೆಚ್ಚಿ ಬೀಳಿಸುವಂತಹ ಸಂಗತಿ. ವಾಸ್ತವದಲ್ಲಿ ಇದು ನಮ್ಮ ಅಂದ್ರೆ ಜಾಗತಿಕ ಜೊತೆಗೆ ನಮ್ಮ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಗೆ ಕಂಟಕ ತರುವಂತಹ ಒಂದು ಅಪರೂಪದ ಮತ್ತು ಭಾರಿ ಅಪಾಯಕಾರಿಯಾಗಿರುವಂತಹ ಒಂದು ತಂತ್ರಜ್ಞಾನ ನಮ್ಮ ಮುಂದೆ ಬಂದು ನಿಂತಿದೆ. ಅದು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗೆ ಯಾವ ರೀತಿ ಕಂಟಕ ತರುವುದು ಅನ್ನೋದನ್ನ ಇವತ್ತಿನ ಮಾನೋಲಾಗ್ ಅಲ್ಲಿ ವಿಶ್ಲೇಷಣೆ ಮಾಡೋಣ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಕೃತಕ ಬುದ್ಧಿಮತ್ತೆ AI ಅಂತ ನಾವೇನು ಹೇಳ್ತೀವೋ ಅದು ಒಂದು ಹಂತದಲ್ಲಿ ಸಾಕಷ್ಟು ಪ್ರಯೋಜನಕಾರಿ. ನಮ್ಮ ಕೆಲಸವನ್ನ ಅರ್ಧಕ್ಕರ್ಧ ಕಡಿಮೆ ಮಾಡಿದೆ. ನಾವು ಮಾಡಬಹುದಾದಂಥ ನಮ್ಮ ಕೆಲಸದ ಸಾಮರ್ಥ್ಯವನ್ನ ದುಪ್ಪಟ್ಟು ಮಾಡಿದೆ ಹಾಗೂ ಅತಿ ವೇಗವನ್ನಾಗಿಯೂ ಕೂಡ ಮಾಡಿದೆ. ನಾವು ಕೆಲವೇ ಕ್ಷಣಗಳಲ್ಲಿ ಕೆಲವು ಕೆಲಸಗಳನ್ನು ಅತ್ಯಂತ ಸಲೀಸಾಗಿ ಮಾಡಿ ಮುಗಿಸಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬಹುದಾದಂಥ ಒಂದು ವ್ಯವಸ್ಥೆ ಕೃತಕ ಬುದ್ಧಿಮತ್ತೆ. ಆದರೆ ಇದೇ ಕೃತಕ ಬುದ್ಧಿಮತ್ತೆ ನಮಗೆ ಅಪಾಯಕಾರಿಯಾಗುವ ಒಂದು ಮಟ್ಟದಲ್ಲೂ ಕಾಣ್ತಾ ಇದೆ. ಆಂಥ್ರೋಪಿಕ್ ಅನ್ನೋ ಒಂದು ಸಂಶೋಧನಾ ಸಂಸ್ಥೆ ಅಮೆರಿಕದಲ್ಲಿದೆ. ಇದು ಕೃತಕ ಬುದ್ಧಿಮತ್ತೆಯೊಂದನ್ನು ತಯಾರು ಮಾಡಿದೆ. ಕ್ಲಾಡ್ ಮೈಥಸ್ ಅನ್ನುವಂತ ಒಂದು ಕೃತಕ ಬುದ್ಧಿಮತ್ತೆಯನ್ನ ತಯಾರು ಮಾಡಿದೆ. ಇದು ಸೈಬರ್ ಸೆಕ್ಯೂರಿಟಿಗೋಸ್ಕರ ಮಾಡಿರುವಂತಹ ಒಂದು ಕೃತಕ ಬುದ್ಧಿಮತ್ತೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂದ್ರೆ, ಈ ಸೈಬರ್ ಸೆಕ್ಯೂರಿಟಿಗಳು ಏನೇನೋ ನಮ್ಮ ಕಂಪ್ಯೂಟರ್ಗೋ ನಮ್ಮ ವ್ಯವಸ್ಥೆಗೋ ನಮ್ಮ ಜಾಲತಾಣಕ್ಕೋ ಏನೇನೋ ಅಪಾಯಗಳಿದೆವೋ ಅದನ್ನ ಪತ್ತೆ ಹಚ್ಚಿ ಅದನ್ನ ಸರಿಪಡಿಸುವಂತ ಒಂದು ವಿಶಿಷ್ಟವಾದ ಮತ್ತು ಅತ್ಯುನ್ನತ ಮತ್ತು ಅತ್ಯುತ್ಕೃಷ್ಟವಾದಂತಹ ಒಂದು ವ್ಯವಸ್ಥೆ. ಆದರೆ ಇದೇ ವ್ಯವಸ್ಥೆ ಈಗ ಬ್ಯಾಂಕಿಂಗ್ ವ್ಯವಸ್ಥೆಗೆ ಕಂಟಕವಾಗಿ ಮಾರ್ಪಟ್ಟಿದೆ. ಯಾವ ರೀತಿ ಅಂದ್ರೆ, ಕಳೆದ 27 ವರ್ಷಗಳಲ್ಲಿ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಇಂಟರ್ನೆಟ್ ಮೂಲಕನೋ ಬೇರೆ ಬೇರೆ ರೀತಿಯಲ್ಲಿ ನಾವು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೋ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಲೋಪವನ್ನ ಪತ್ತೆ ಹಚ್ಚಿ ಅದನ್ನ ಗುರುತಿಸುವಂತಹ ಒಂದು ಕಾರ್ಯಕ್ಕೂ ಅದು ಮುನ್ನಡೆ ಇಟ್ಟಿದೆ. ಇದು ಎಷ್ಟು ಅಪಾಯಕಾರಿ ಅಂದ್ರೆ, ಇದನ್ನ ತಯಾರು ಮಾಡಿರುವಂತಹ ಆಂಥ್ರೋಪಿಕ್ ಕೂಡ ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಕೆಲವೇ ಸಂಸ್ಥೆಗಳಿಗೆ ಅಂದ್ರೆ ಗೂಗಲ್, ಮೈಕ್ರೋಸಾಫ್ಟ್ ಅಂತ ಸಂಸ್ಥೆಗಳಿಗೆ ಬಿಟ್ರೆ ಅದು ಬೇರೆ ಯಾವುದೇ ಸಂಸ್ಥೆಗಳು ಇದನ್ನು ಕೊಟ್ಟಿಲ್ಲ. ಯಾಕಂದ್ರೆ ಜನಸಾಮಾನ್ಯರ ಕೈಗೆ ಇದೇನಾದ್ರು ಸಿಕ್ಕರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರುವಂತ ಅಂದ್ರೆ ಅದು ಒಟ್ಟು ನೆಟ್ವರ್ಕ್ ಅಲ್ಲಿ ಇರುವಂತ ಲೋಪವನ್ನ ಪತ್ತೆ ಹಚ್ಚಿ ಅದನ್ನು ಹ್ಯಾಕ್ ಮಾಡಿ ಇಡೀ ಹಣಕಾಸು ವ್ಯವಸ್ಥೆಯನ್ನ ಉಲ್ಟಾ ಮಾಡುವಂತ ಎಲ್ಲಾ ಸಾಮರ್ಥ್ಯ ಜನರ ಕೈಗೆ ಸಿಗುವುದನ್ನೋ ಕಾರಣಕ್ಕೆ ಆಂಥ್ರೋಪಿಕ್ ಸಂಸ್ಥೆ ಈ ಒಂದು ಕ್ಲಾಡ್ ಮೈಥೋಸ್ ಅನ್ನ ಜನರ ಕೈಗೆ ಸಿಗದಂಗೆ ಮಾಡಿದೆ. ಆದ್ರೆ ಯಾರ್ದೋ ಕೈಗೆ ಇದು ಸಿಕ್ಕಿದೆ ಅನ್ನೋ ಒಂದು ಗಮಾನಿ ಕೂಡ ಈಗ ಶುರುವಾಗಿದೆ. ಆಶ್ಚರ್ಯ ಅಂದ್ರೆ, ಭಾರತದ ಆರ್ಥಿಕ ನಮ್ಮ ಕೇಂದ್ರ ಸರ್ಕಾರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದರ ಬಗ್ಗೆ ತಕ್ಷಣವೇ ಜಾಗೃತರಾಗಿದ್ದಾರೆ. IT ಸಚಿವರಾದ ಅಶ್ವಿನ್ ವೈಷ್ಣವ್ ಅವರ ಜೊತೆಗೆ ಸೇರಿಕೊಂಡು ಅಧಿಕಾರಿಗಳ ಜೊತೆ ತಕ್ಷಣದ ಸಭೆಯನ್ನು ನಡೆಸಿ ಏನು ಆಗಬಹುದಾದ ಮುನ್ನೆಚ್ಚರಿಕೆಗಳು, ಅಪಾಯಗಳು, ಮುನ್ನೆಚ್ಚರಿಕೆಗಳು ಮತ್ತು ಅದಕ್ಕೆ ಪರಿಹಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬಂದಿದೆ. ಈ ಕ್ಲಾಡ್ ಮೈಥೋಸ್ ಏನು ಅಪಾಯಕಾರಿ ಅಂದ್ರೆ, ನಾನೀಗ ಮೊದಲೇ ಹೇಳಿದಂಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ 27 ವರ್ಷಗಳ ಹಿಂದಿನ ತನಕದ ಕೆಲವು ಲೋಪಗಳನ್ನ ಪತ್ತೆ ಹಚ್ಚುವಂತ ಒಂದು ಸಾಮರ್ಥ್ಯ ಇದೆ. ನಮ್ಮ ಯಾವುದೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈಗ ಇಂಟರ್ನೆಟ್ ಮೂಲಕ ಬೇರೆ ಬೇರೆ ನೆಟ್ವರ್ಕ್ಗಳ ಮೂಲಕ ಅದು ನಡೀತಾ ಇರುತ್ತದೆ. ಅದರಲ್ಲಿ ಕೆಲವೊಂದು ಲೋಪಗಳು ಇರ್ತವೆ. ಆದ್ರೆ ಸಾಮಾನ್ಯ ಜನರಿಗೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಅದು ಆಂತರಿಕವಾಗಿ ಅದನ್ನ ಡೆವಲಪ್ ಮಾಡಿರೋದ್ರಿಂದ ಅದರ ಸಣ್ಣ ಸಣ್ಣ ತಪ್ಪುಗಳು ಹೊರಗಿನ ಜಗತ್ತಿಗೆ ಗೊತ್ತಾಗೋದಿಲ್ಲ. ಆದ್ರೆ ಈ ಕ್ಲಾಡ್ ಮೈಥೋಸ್ ಏನಿದೆಯೋ ಅದನ್ನು ಪತ್ತೆ ಹಚ್ಚಿ ನಿಮಗೆ ತಿಳಿಸಬಲ್ಲದು ಇದರಲ್ಲಿ ಈ ಒಂದು ಲೋಪ ಇದೆ ಅಂತ. ಈಗ ಆಗಿರುವ ಭಯ ಏನಂದ್ರೆ, ಯಾರೋ ಒಬ್ಬ ಖಾಸಗಿ ವ್ಯಕ್ತಿಯ ಕೈಗೆ ಈ ಕ್ಲಾಡ್ ಮೈಥೋಸ್ ಸಿಕ್ಕಿದ್ದು ಅದನ್ನ ಅವರು ಬಳಸ್ಕೊಂಡು ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರುವಂತಹ ಲೋಪಗಳನ್ನ ತಾನೂ ತಿಳ್ಕೊಂಡು ಅಲ್ಲಿರುವ ಹಣಕಾಸು ವಹಿವಾಟುಗಳನ್ನ ಉಲ್ಟಾ ಪಲ್ಟಾ ಮಾಡೋದು ಅಥವಾ ಹಣವನ್ನ ಹ್ಯಾಕ್ ಮಾಡಿ ತನ್ನ ಖಾತೆಗೆ ಹಾಕೊಳ್ಳುವಂತ ಏನಾದ್ರೂ ಅಪಾಯಕಾರಿ ಕೆಲಸವನ್ನ ಮಾಡಬಹುದು ಅಂತ ಅಪಾಯ ಅಂದ್ರೆ ಆ ಒಂದು ಮುನ್ಸೂಚನೆ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಪ್ರಮುಖವಾಗಿ RBI ಅಧಿಕಾರಿಗಳ ಜೊತೆ ಈ ಒಂದು ಅಪಾಯದ ಕುರಿತು ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಯಾಕಂದ್ರೆ ಈ ಬ್ಯಾಂಕಿಂಗ್ ಗ್ರಾಹಕ ಕ್ಷೇತ್ರ ಇದೆಯಲ್ಲ, ಅದು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಈಗ ಸದ್ಯದಲ್ಲಿ ಏನಾದ್ರೂ ಈ ಕ್ಲಾಡ್ ಮೈಥೋಸ್ ಯಾರಾದ್ರೂ ಖಾಸಗಿ ವ್ಯಕ್ತಿಯ ಕೈಗೆ ಸಿಕ್ಕಿದ್ರೆ ನಮ್ಮ ಡೇಟಾವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬಹುದು, ಆ ಡೇಟಾವನ್ನ ಉಳಿಸ್ಕೊಳ್ಬಹುದು, ಅದಕ್ಕೆ ಪ್ರತಿರೋಧವಾಗಿ ಯಾವ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೋಬಹುದು ಅನ್ನುವಂತ ಅಂದ್ರೆ ಏನಾದ್ರೂ ತಕ್ಷಣ ಯಾರಾದ್ರೂ ಇದರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನು ಕಾಪಾಡಿಕೊಳ್ಳೋದು ಯಾವ ರೀತಿ ಅನ್ನುವಂಥ ವಿಷಯವನ್ನ ಹಿರಿಯ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮ್ಮ ಮುಂದೆ ಬಂದಿದೆ. ಈಗ ಕೊನೆಯದಾಗಿ ನಾವು ಹೇಳೋದಾದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದು ಅಂದ್ರೆ, ಈಗ ಏನಾದ್ರು ಇನ್ ಕೇಸ್ ಈ ಕ್ಲಾಡ್ ಮೈಥೋಸ್ ಯಾರಿಗಾದ್ರೂ ಕೈಗೆ, ನಮ್ಮ ದೇಶ ಅಂತಲ್ಲ ಬೇರೆ ದೇಶದ ಕೈಗೋ ಅದನ್ನು ಸೈಬರ್, ಈಗ ಪಾಕಿಸ್ತಾನದ ಯಾವುದೋ ಒಬ್ಬ ವ್ಯಕ್ತಿಯ ಕೈಗೋ ಅದು ಸಿಕ್ಕಿದ್ರು ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಒಂದು ಸಾಮರ್ಥ್ಯ ಅವರ ಕೈಗೆ ಕೊಟ್ಟಾಗಿ. ಹಾಗಾಗಿ
ಸದ್ಯದ ಪರಿಹಾರ ಏನು ಅಂದ್ರೆ, ಇನ್ ಕೇಸ್ ಅದು ಒಂದು ರೀತಿಯಲ್ಲಿ ಯಾರಿಗಾದ್ರೂ ಕೈಗೆ ಸಿಕ್ಕಿ ಅವರದು ನಮ್ಮ ಮೇಲೆ ಪ್ರಯೋಗ, ಅಂದ್ರೆ ಯಾವುದೋ ಒಂದು ಬ್ಯಾಂಕಿಂಗ್ ಗ್ರಾಹಕ ಕ್ಷೇತ್ರದ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನ ಸಂರಕ್ಷಿಸುವುದು ಹೇಗೆ ಅನ್ನುವಂಥದ್ದೇ ಈಗಿನ ಒಂದು ವ್ಯವಸ್ಥೆ. ಸಾಮಾನ್ಯವಾಗಿ ಒಂದು ಸಂಶೋಧನೆ ಸಂಸ್ಥೆ ಯಾವುದೋ ಒಂದು ವ್ಯವಸ್ಥೆಯನ್ನು, ಕೃತಕ ಬುದ್ಧಿಮತ್ತೆಯನ್ನು, ಯಾವುದೋ ಒಂದು ತಂತ್ರಜ್ಞಾನವನ್ನು ಸಿದ್ಧಪಡಿಸಿದ್ರೆ ಅದಕ್ಕೆ ಪ್ರತಿರೋಧವಾಗಿ ಅದನ್ನ ತಡೆಗಟ್ಟಬಹುದು ಅಥವಾ ನ್ಯೂಟ್ರಲೈಸ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಅವರ ಹತ್ರನೇ ಇರುವ ಸಾಧ್ಯತೆಗಳೇ ಹೆಚ್ಚು. ಹೀಗಾಗಿ ಆಂಥ್ರೋಪಿಕ್ ಸಂಸ್ಥೆಯನ್ನು ಕೂಡ ಭಾರತದ ಬ್ಯಾಂಕಿಂಗ್ ಕ್ಷೇತ್ರ ಅಥವಾ ಭಾರತದ ಆರ್ಥಿಕ ಇಲಾಖೆ ಅಥವಾ ಸಚಿವಾಲಯ ನೇರವಾಗಿ ಸಂಪರ್ಕಿಸಿ ಇದಕ್ಕೆ ಏನು ಪರಿಹಾರ ಇದೆ ಅನ್ನುವಂಥದ್ದನ್ನು ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಇದು ನಮ್ಮ ಇವತ್ತಿನ ಮಾನ್ಲಾಗ್. ಮುಂದಿನ ಮಾನ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.